ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಾರ್ನಿಂಗ್ 9 o'clock ಆಗಿದೆ. ನೀವು ನೋಡ್ತಾ ಇರ್ಬೋದು, ನಾನು ಫೈರ್ ಸ್ಟೇಷನಲ್ಲಿದ್ದೀನಿ. ಯಾಕೆ ಅಂದರೆ ಇವತ್ತು ನಮ್ಮ ಮಾವನವ್ರದ್ದು ರಿಟೈರ್ಮೆಂಟ್ ಫಂಕ್ಷನ್ ಇದೆ. ಸೊ ಹಾಗಾಗಿ ಫಂಕ್ಷನಲ್ಲೆಲ್ಲ ಏನೇನು ಪ್ರಿಪ್ರೇಷನ್ ಇದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಅಡುಗೆ ಮಾಡ್ತಿದ್ದಾರೆ, ನಾನ್ ವೆಜ್ಜು. ಇದು ಮೇ ಬಿ ಮಟನ್ ಇರ್ಬೋದು. ಇಲ್ಲೂ ಏನೋ ಮಾಡ್ತಿದ್ದಾರೆ, ನಾನು ನೋಡಿಲ್ಲ ಇದೇನು ಅಂತ. ಇದು ಮಾತ್ರ ಮಟನ್ನು. ಇಲ್ಲೂ ಒಂದು ಕ್ಲೋಸ್ ಮಾಡಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಇಲ್ಲೂ ಒಂದು ಯಾವುದೋ ಐಟಮ್ಗೆ ನೀರು ಇಟ್ಟಿದ್ದಾರೆ, ಮೇ ಬಿ ಮುದ್ದೆಗಿರ್ಬೋದು ಅದು. ಇದು ಚಿಕನ್ನು ಅನಿಸುತ್ತೆ, ಇದು ಚಿಕನ್ ಚಾಪ್ಸ್ ಇರ್ಬೋದು ಮೇ ಬಿ. ಇದು ಸಾಂಬಾರು ಇರ್ಬೋದು, ನೋಡಿಲ್ವಲ್ಲ. ಸೊ ಹಾಗಾಗಿ ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಯಾವುದ್ಯಾವುದು ಅಂತ ಇನ್ನೂ ಗೊತ್ತಿಲ್ಲ. ಫುಲ್ ಎಲ್ಲ ರೆಡಿ ಆದಮೇಲೆ ಒಂದು ಸರಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಾನು ಫೈರ್ ಸ್ಟೇಷನ್ ಒಳಗಡೆ ಆಫೀಸೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈ ರೂಮ್ ಬಂದು ದೂರವಾಣಿ ಕೊಠಡಿ ಅಂತ. ಅಂದರೆ ಯಾವುದಾದ್ರೂ ಎಮರ್ಜೆನ್ಸಿ ಕಾಲ್ಸ್ ಬರುತ್ತಲ್ಲ, ಇಲ್ಲೇ ಅಟೆಂಡ್ ಮಾಡೋದು. ಯಾವುದೇ ಕಾಲ್ಸ್ ಬಂದರೂ ಇಲ್ಲೇ ಅಟೆಂಡ್ ಮಾಡ್ತಾರೆ. ಅವ್ರಿಗೆ ಕಾಲ್ ಬರ್ತಿದ್ದಂಗೆ ಕ್ವಿಕ್ಕಾಗಿ ಏನೇನು ತೊಗೊಂಡೋಗ್ಬೇಕು, ಅವ್ರವ್ರದ್ದು ಐಟಮ್ಸ್ಗಳು ಏನೇನು ಇರ್ತವೆ ಎಲ್ಲ ಇಲ್ಲಿ ಇಟ್ಟಿರ್ತಾರೆ ರೂಮಲ್ಲಿ. ಮತ್ತು ಈ ಕಡೆ ಸ್ಟ್ರೈಟ್ ಒಳಗಡೆ ಹೋದರೆ ಇದು ಆಮೇಲೆ ತೋರಿಸ್ತೀನಿ. ಇಲ್ಲಿ ಬಂದು ಇದು ಕಂಪ್ಯೂಟರ್ ರೂಮು, ಏನಾದರೂ ಫೈಲ್ಸ್ ಇದ್ದರೆ ನೋಡೋ ಅಂಥದ್ದು. ಮತ್ತು ಇದು ಒಂದು ಕ್ಯಾಬಿನ್ನು. ಮತ್ತು ಇಲ್ಲಿ ಯಾರೂ ಇಲ್ಲ, ನೋಡೋಣ ಇದೇನು ಅಂತ ಇನ್ನೊಂದು ಸರಿ ಹೇಳ್ತೀನಿ. ಮತ್ತು ಇಲ್ಲಿ ಒಳಗಡೆ ಬಂದರೆ ಇಲ್ಲೊಂದು ರೂಮ್ ಇದೆ. ಇದು ಡಬಲ್ ಸ್ಟಾರ್ ಇರೋವಂಥ ಆಫೀಸರ್ಸ್ ಯೂಸ್ ಮಾಡೋವಂಥ ಒಂದು ರೂಮು. ಡಬಲ್ ಸ್ಟಾರು, ತ್ರಿಬಲ್ ಸ್ಟಾರ್ ಇಬ್ಬರು ಯೂಸ್ ಮಾಡ್ತಾರಂತೆ ನೋಡಿ. ಈ ಸೈಡೆಲ್ಲ ಏನೇನು ಅದು ಇಂಪಾರ್ಟೆಂಟ್ ಫೈಲ್ಸ್ ಇರ್ತವೆ ಅದನ್ನೆಲ್ಲ ಇಲ್ಲಿ ಜೋಡಿಸಿದ್ದಾರೆ. ಅವರು ಇಲ್ವಂತೆ ಆಫೀಸರ್ಸು, ಇಲ್ಲೋ ಟ್ರೈನಿಂಗ್ ಹೋಗಿದ್ದಾರಂತೆ. ಬಂದಾಗ ಇಲ್ಲೇ ಇರ್ತಾರೆ ಅವರು. ಇನ್ನೊಬ್ರದ್ದು ಟೇಬಲ್ ತೆಗ್ದಿದ್ದಾರೆ ಇಲ್ಲಿ, ಅದು ಮುಂದೆ ಫಂಕ್ಷನ್ ಇತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ಹಾಕಿದ್ದಾರೆ. ಇದು ಯಾವ ಥರ ಅಂದರೆ ಒಂಥರ ಸಬ್ ಇನ್ಸ್ಪೆಕ್ಟರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರು ಇರ್ತಾರಲ್ಲ ಆ ಥರ ಒಂದು. ಮತ್ತು ಇಲ್ಲಿ ಬಂದು ಒಂದು ಸ್ಟೋರ್ ರೂಮ್ ಇದೆ, ಆ ಕಡೆ ವಾಶ್ರೂಮ್ ಇದೆ. ಈ ರೈಟ್ ಸೈಡ್ ಬಂದು ವಿಶ್ರಾಂತಿ ಕೊಠಡಿ ಅಂತ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋ ಆಗಿಲ್ಲ ಅಂದರು, ಸೊ ಹಾಗಾಗಿ ನಾನು ಮಾಡಿಲ್ಲ. ಮತ್ತು ಇವೆಲ್ಲ ಬಂದ್ಬಿಟ್ಟು ಫೈರ್ ಸ್ಟೇಷನ್ದು ವೆಹಿಕಲ್ಸ್ ಇದು. ಇಲ್ಲಿ 2 ಜೀಪು, ಬುಲೆಟ್ಸು, ಒಂದು 4 ಫೈರ್ ಇಂಜಿನು ಎಲ್ಲ ಇದೆ. ಈ ಸೈಡ್ 3 ನಿಲ್ಲಿಸಿದ್ದಾರೆ, ಆ ಕಡೆ 1 ನಿಲ್ಲಿಸಿದ್ದಾರೆ. ಇಲ್ಲಿ ನೋಡಿ ಗ್ಲಾಸ್ ಮೇಲೆ ಒಂದು ಪೋಸ್ಟ್ ಹಾಕಿದ್ದಾರೆ. ಏನಂತ ಅಂದರೆ 15 ವರ್ಷ ಈ ಗಾಡಿಗೆ ತುಂಬಿದ ಮೇಲೆ ಈ ಗಾಡಿನ ರೋಡಿಗೆ ತೊಗೊಂಡೋಗೋದಿಲ್ಲ. ಅಂದರೆ ಇದ್ರದ್ದು ಅಷ್ಟೇ, ಇದ್ರದ್ದು ಕೆಪಾಸಿಟಿ ಏನಿರುತ್ತೆ ಅದ್ರದ್ದು ಒಂಥರ ಆಯುಷ್ ಮುಗ್ದಂಗೆ ಆ ಥರ ಇದು ಒಳಗಡೆ ನಿಲ್ಲಿಸಿರ್ತಾರೆ. ಏನು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಶಾಲು ಅದೆಲ್ಲ ಏನೇನು ಬೇಕು ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಟೈಮ್ ಇದೆ, ಇನ್ನೂ ಯಾರೂ ಬಂದಿಲ್ಲ. ನಾವೇ ಮೊದಲು, ಮನೆಯವ್ರು ಎಷ್ಟು ಜನ ಇದ್ದೀವಿ, ನಾವೇ ಇನ್ನೂ ಬಂದಿರೋದು. ಎಲ್ಲರೂ ಕೂಡ ಬಂದಾಯಿತು, ನಮ್ಮ ಮಾವನು ಬಂದರು. ಈಗ ವೆಲ್ಕಮ್ ಸ್ಪೀಚ್ ಏನಿದೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ವಾಮಿ ಪಾದಗಳಿಗೆ ನಮಸ್ಕರಿಸುತ್ತಾ, ಚಿತ್ರದುರ್ಗ ಅಗ್ನಿಶಾಮಕ ಠಾಣೆಯು ಒಂದು ಗೆಳೆತನದ ಕೂಡು. ನಾವುಗಳು ಬೇರೆ ಬೇರೆ ಊರಿನಿಂದ, ಬೇರೆ ಬೇರೆ ಮನೆಯಿಂದ ನೂರಾರು ಕನಸುಗಳನ್ನು ಹೊತ್ತು ಬಂದವರು. ಆದರೆ ಶ್ರೀ ಎ ವೆಂಕಟೇಶ್ ರೆಡ್ಡಿ ಅಗ್ನಿಶಾಮಕರವರು ಇವತ್ತಿನ ದಿನ ಈ ಗೆಳೆತನದ ಕೂಡನ್ನು ತೊರೆದು ಹೋಗುವ ಸಮಯ. ಅದುವೇ ಒಂದು ರೀತಿಯ ಸಂತೋಷದ ಸಂದರ್ಭ ಹಾಗೂ ದುಃಖದ ಸಂದರ್ಭವೂ ಕೂಡ. ಆದರೆ ಶ್ರೀ ವೆಂಕಟೇಶ್ ರೆಡ್ಡಿಯವರು ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರಾರು ನೆನಪುಗಳ ಗೋಪುರವನ್ನು ಕಟ್ಟಿಕೊಂಡು ಹೊರಟಿದ್ದೀರಿ. ಆ ಸುಂದರ ನೆನಪುಗಳ ಗೋಪುರದ ಜೊತೆಗೆ ಚಿತ್ರದುರ್ಗ ಅಗ್ನಿಶಾಮಕ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಯವರೆಲ್ಲರೂ ಸೇರಿ ನಮ್ಮ ಒಂದು ಕೊಡುಗೆಯೂ ಇರಲೆಂದು ಈ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಶ್ರೀ ಎ ವೆಂಕಟೇಶ್ ರೆಡ್ಡಿ ಅಗ್ನಿಶಾಮಕ 3498 ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ವೇದಿಕೆ ಮೇಲೆ ಆಸೀನರಾದಂಥ ಮಾನ್ಯ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯವರು ಹಾಗೂ ಶ್ರೀ ಚಂದ್ರಶೇಖರ್ ರೆಡ್ಡಿ ಹಿರಿಯರು ದಂಡೇನಗೌಡ ರೆಡ್ಡಿ ಹಾಗೂ ಶ್ರೀ BS ರಾಮರೆಡ್ಡಿ ನಿವೃತ್ತ SBI ಅಧಿಕಾರಿಯವರು ಹಾಗೂ ಬೇರೆ ಬೇರೆ ಠಾಣೆಗಳಿಂದ ಆಗಮಿಸಿದಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರು, ಶ್ರೀಯುತರು, ಸಂಬಂಧಿಕರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ವೆಲ್ಕಮ್ ಸ್ಪೀಚ್ ಆಗಿದ ನಂತರ ಮೊದಲಿಗೆ ಜ್ಯೋತಿನ ಬೆಳಗೋದ್ರ ಮುಖಾಂತರ ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫೈರ್ ಸ್ಟೇಷನ್ ಕಡೆಯಿಂದ ನಮ್ಮ ಅತ್ತೆ, ನಮ್ಮ ಮಾವ ಇಬ್ಬರಿಗೂ ಕೂಡ ಸನ್ಮಾನ ಮಾಡಿದ್ರು. ಅದಾದ ನಂತರ ಯಾರೆಲ್ಲ ಫಂಕ್ಷನ್ಗೆ ಬಂದಿದ್ರು ಅವ್ರು ಕೂಡ ಒಬ್ಬೊಬ್ಬರಾಗಿ ಬಂದು ವಿಶ್ ಮಾಡ್ತಾ ಹೋದರು. ಸನ್ಮಾನ ಎಲ್ಲ ಮಾಡಿದ
ನಂತರ ಗಿಫ್ಟಾಗಿ ಸ್ಟೇಷನ್ ಕಡೆಯಿಂದ ಅತ್ತೆಗೊಂದು ಸೀರೆ ಕೊಟ್ಟರು, ಮಾವಂಗೊಂದು ವಾಚ್ ಕೊಟ್ಟರು. ಫಂಕ್ಷನ್ ಎಲ್ಲ ಮುಗ್ದಾಯಿತು. ಸೊ ಹಾಗಾಗಿ ಇವಾಗ ಲಂಚ್ಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಲ್ಲೇ ಚೇರ್ಸ್ ಎಲ್ಲ ತೆಗ್ದು ಟೇಬಲ್ಸ್ ಹಾಕ್ತಿದ್ದಾರೆ. ವೆಜ್ಜು ನಾನ್ ವೆಜ್ಜು ಎರಡೂ ಸಹ ಮಾಡಿಸಿದ್ವಿ. ಇದು ಮಟನ್ ಸಾಂಬಾರು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಪೀಸ್ ನೋಡಿ ಎಷ್ಟು ದಪ್ಪ ಹಾಕ್ಬಿಟ್ಟಿದ್ದಾರೆ. ಈ ಸೈಡ್ ಕೂತಿರೋದೆಲ್ಲ ನಾನ್ ವೆಜ್ಜು. ಈ ಪೆಂಡಲ್ ಇದೆಯಲ್ಲ ಕರ್ಟನ್ನು ಅದ್ರ ಹಿಂದೆ ಕೂತಿರೋದು ವೆಜ್ಜು, ಇದೆಲ್ಲ ನಾನ್ ವೆಜ್ಜು. ನೋಡಿ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಎಲ್ಲ ಅವರವರೇ, ಅವ್ರ ಸ್ಟೇಷನ್ ಅವರೇ ಎಲ್ಲ ಬಡಿಸೋದು ಎಲ್ಲ ಅವರೇ ಮಾಡಿದ್ರು, ನಾವೇನು ಮಾಡಲಿಲ್ಲ. ಮುದ್ದೆ, ಚಪಾತಿ, ಚಿಕನ್ ಚಾಪ್ಸು, ಗೀ ರೈಸು ಏನೇನೋ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ವೆಜ್ ತಿಂದೆ, ಹಾಗಾಗಿ ನಾನ್ ವೆಜ್ ಕಡೆ ಬರಲಿಲ್ಲ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಾನ್ ವೆಜ್ಜು ಅಂತ ಹೇಳ್ತಾಯಿದ್ರು. ಈ ಸೈಡ್ ಕೂತಿರೋರೆಲ್ಲ ವೆಜ್ಜು. ಈ ಸೈಡು ಲಾಸ್ಟಲ್ಲಿ ಕೂತಿರೋದು ನಮ್ಮ ಅಪ್ಪಾಜಿ, ಹಾಗೆ ಈ ಸೈಡು ಮೊದಲಿಗೆ ಕೂತಿರೋದು ನಮ್ಮಮ್ಮ. ಪಾಪ ನಮ್ಮಮ್ಮಂಗೆ ಎಲೆನೇ ಕೊಟ್ಟಿಲ್ಲ, ಮೇ ಬಿ ಲಾಸ್ಟಿಗೆ ಬಂದು ಕೂತಿದ್ದಾರೆ ಅವ್ರು ಅದಕ್ಕೆ. ಇನ್ನು ವೆಜ್ಜಲ್ಲಿ ಬಂದು ಗೋಬಿ ಮತ್ತು ಏನು ಪನ್ನೀರ್ದು ಗ್ರೇವಿ, ಕೋಸುಂಬರಿ, ಚಪಾತಿ, ಅಕ್ಕಿ ಪಾಯಸ, ಗೀ ರೈಸು, ನುಗ್ಗೆಕಾಯಿ ಸಾಂಬಾರು, ಇನ್ನೂ ಏನೇನೋ ಕೊಟ್ಟಿದ್ದಾರೆ. ಇದೆಲ್ಲ ನಾನ್ ವೆಜ್ಜು. ಮುದ್ದೆ ನೋಡಿ, ಮುದ್ದೆ, ಚಪಾತಿ, ಮಟನ್ ಸಾಂಬಾರು ಎಲ್ಲ ಒಂದು ಸೈಡ್ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅದನ್ನು. ಸ್ಟೇಷನ್ ನೋಡಿ ಎಷ್ಟು ಕ್ಲೀನಾಗಿದೆ ಅಂದರೆ, ಇಲ್ಲಿರೋ ಒಂದು ಸ್ವಲ್ಪನೂ ಪೇಪರು, ಕಡ್ಡಿ, ಕಸ ಏನೇ ಬಿದ್ರೂ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರಿದ್ದಾರೆ ಅವರೇ ಕ್ಲೀನ್ ಮಾಡ್ಕೊಳ್ಳೋದು. ಫಂಕ್ಷನ್ ಎಲ್ಲ ಮುಗಿದ ನಂತರ ನಮ್ಮ ಮಾವಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇನೋ ಅವ್ರದ್ದು ಪ್ರೊಸೀಜರ್ಸ್ ಏನೇನಿದೆ ಅದನ್ನ ಫಿಲ್ ಮಾಡಿ ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಮ್ಮ ಮಾವಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಮನೆಗೆ ಹೋಗೋಕ್ಕೋಸ್ಕರ. ಈ ಡಿಪಾರ್ಟ್ಮೆಂಟಲ್ಲಿ ಯಾರೇ ರಿಟೈರ್ಡ್ ಆದ್ರೂ ಅವ್ರ ಸ್ಟೇಷನ್ದು ವೆಹಿಕಲ್ಸಲ್ಲೇ ತುಂಬಾ ಗೌರವದಿಂದ ಕರ್ಕೊಂಡು ಬಂದು ಮನೆಗೆ ಡ್ರಾಪ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ, ನಮಗಂತೂ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಗೌರವದಿಂದ ಕಳಿಸ್ಕೊಡ್ತಾ ಇದ್ದಾರೆ, ಕ್ಲಾಪ್ಸ್ ಹಾಕಿ. ಇಷ್ಟು ದಿನ ನೀವು ಕೆಲಸ ಮಾಡಿದ್ದೀರಾ, ಇನ್ಮೇಲೆ ರೆಸ್ಟ್ ತೊಗೊಳ್ಳಿ ಅನ್ನೋ ಒಂದೇ ಖುಷಿಯಿಂದ ಎಲ್ಲರೂ ತುಂಬ ಚೆನ್ನಾಗಿ ಖುಷಿಯಿಂದ ಕಳಿಸ್ಕೊಟ್ರು ಮನೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.